ನಾನ್ ತುಂಬಾ ಚಪ್ರಿ ತರ ರೆಡಿ ಆಗಿ ಬಂದಿದ್ದೀನಿ. ನನ್ಗೆ ಯಾರೋ ಹುಡ್ಕ ಜೊತೆ ಬಂದಿರೋ ತರ ಫಸ್ಟ್ ಟೈಮ್ ಅನ್ಕೊಂಡು ಎಲ್ಲ ಚೆನ್ನಾಗಿ ಬರುತ್ತೆ ಎಕ್ಸ್ಪೀರಿಯನ್ಸ್. ಸೊ ಹಾಯ್ ಬ್ರೋನಿ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಫ್ಟರ್ ಸೋ ಮೆನಿ ಡೇಸ್ ಮತ್ತೆ ನಾನು ವ್ಲಾಗ್ ಮಾಡ್ತಿದ್ದೀನಿ ಆ್ಯಂಡ್ ಮೈಕ್ ಹಾಕೊಳಕ್ಕಾಗಲಿಲ್ಲ. ಸೊ ಇವಾಗ ನಾನು ಅಬ್ಸಲ್ಯೂಟ್ಲಿ ನಾನು ಯಾರ ಜೊತೆ ಸುತ್ತಕ್ಕೆ ಹೋಗೋಕ್ಕಾಗತ್ತೆ, ತೃಪ್ತಿ ಜೊತೆನೇ. ಸೊ ನನಗೆ ಈ ಕುರ್ತಿ ಇಷ್ಟ ಆಯಿತು. ಸೊ ಇವಾಗ ಬೇಗ ನಡ್ಕೊಂಡು ಹೋಗ್ತಿದ್ದೀನಿ ಗಾಯ್ಸ್. ಸೊ ಇವಾಗ ಅವಳನ್ನ ಮೀಟ್ ಮಾಡಿಸ್ತೀನಿ ನಿಮಗೆ. ಅವಳು ಬಸ್ ಹತ್ರ ಬರ್ತಾಳೆ ಅಂದ್ಲು. ಸೊ ನಾನು ಮೈಕ್ ಆಮೇಲೆ ಹಾಕ್ಕೊತೀನಿ. ನೋಡಿ ಗಾಯ್ಸ್, ಫುಲ್ಲು ಬಿಸಿಲು, ಇವತ್ತೇ ಇಷ್ಟು ಬಿಸಿಲು. ಇವಾಗ ತಾನೇ ಹತ್ತಿದ್ದೀನಿ ಬಸ್ ಒಳಗಡೆ. ಸೊ ಗಾಯ್ಸ್, ಇವಾಗ ತಾನೇ ಬಂದಿದ್ದೀನಿ. ನನ್ನ ಕೂದಲು ಒಣಗ್ತಾ ಇದೆ. ಅವಳನ್ನ ಇಷ್ಟು ಮಾತ್ರ ತೋರಿಸೋಣ. ಅವಳು ಬಂದಿರೋ ರೀತಿ ನೋಡಿದ್ರೆ ನನಗೆ ಬೀಸ್ಕೊಟ್ಟಿರೋದು ಮೈಕ್ ನಿನ್ಗೆ ಬಿದೋಗುತ್ತೆ ಅಂದೆ, ಅದಕ್ಕೆ ಅದಕ್ಕೆ ತಗೋಬಂದೆ ತಾನೇ ಐತೆ ಬ್ಯಾಗಲ್ಲಿ. ಮತ್ತೆ ತಿಳ್ಕೊಂಡು ಮಾತಾಡೋಕ್ಕೇನೋ ಹಾಕೋ. ಸೊ ಗೈಸ್, ಇವಾಗ ನಿಮ್ಗೆ ಕೇಳಿಸ್ತಿರ್ಬೋದೇನೋ ಕುಯಾ 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 ಅಂತೈತೆ. ಸೊ ನಮ್ ನಾನ್ ತುಂಬಾ ಚಪ್ರಿ ತರ ರೆಡಿ ಆಗಿ ಬಂದಿದ್ದೀನಿ. ನನ್ ಬ್ಯಾಕ್ ಕ್ಯಾಮ್ರಾ ಇಲ್ಲ, ಯಾಕಂದ್ರೆ ಮಾರ್ಗ ಜಾಲ ಹಳ್ಳಿ ಹೊಸ ಪ್ರತಿಭೆ. ಕನ್ನಡ ಓದಕ್ ಬರಲ್ಲ ಬಂದ್ಬಿಡು. ನಿಮ್ಗಿಂತ ನಮ್ಗೆ ಎಂತೆಂತ ವರ್ಡ್ಸ ಬರುತ್ತೆ. ನಾನು ತುಂಬಾ ಕಂಫರ್ಟ್ ಚೂಸ್ ಮಾಡಿರೋದ್ರಿಂದ ಸ್ವಲ್ಪ ಚಪ್ಪಲಿ ತರ ಕಾಣಿಸ್ತಿದೀನಿ. ದಟ್ಸ್ ಓಕೆ, ಯಾಕಂದ್ರೆ ನನಗೆ ಕಂಫರ್ಟಬಲ್. ಯಾಕಂದ್ರೆ ನಾನು ಗೋಲ್ಡ್ ಚೈನ್ ಹಾಕಿದೀನಿ. ನಾನು ಆತರ ಅಯ್ಯೋ ರಿವೀಲ್ಡ್ ಗೈಸ್. ಗೋಲ್ಡ್ ಚೈನ್ ಬೇಕು ಅಂದ್ರೆ ಈ ನನ್ ಮಗಳ ಹತ್ರ ಬಂದ್ರಿ, ನಿಮ್ಗೆ ಗೋಲ್ಡ್ ಚೈನ್ ಫ್ರೀ ಗೋಲ್ಡ್ ಚೈನ್ ಕೊಡ್ತೀನಿ. ನನ್ಗೆ ಹಾಕೋ ಬರಕ್ ಏನಿಲ್ಲ. ಬಿಸಿಲಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ? ನಿಜ ನನ್ಗೆ ಯಾರೋ ಹುಡ್ಕ ಜೊತೆ ಬಂದಿರೋ ತರ ಅನ್ಸ್ತೈತೆ. ನಾನ್ ನೋಡಿ ಎಷ್ಟು ನಮ್ಮ ಮನೇಲಿ ಆಮೇಲೆ ಒಗ್ದಾಗ್ ಬಿಡ್ತಾರೆ. ನಾನು ಗೋಲ್ಡ್ ಚೈನ್ ಏನಾದ್ರು ಮಾಡ್ಕೊ ಬಂದ್ರೆ ಅಷ್ಟೇ. ಸರಿ ಬಿಡಿ ಗೈಸ್, ತಗೊಳಕ್ ಆಗಲ್ಲ. ನಾವೆಲ್ಲ ರಿಸ್ಕ್ ಲೆಸ್ ಪರ್ಸನ್ಸ್ ಅಂತ ಹೇಳ್ಕೊಂಡೆ ಇಂಡೈರೆಕ್ಟ್ ಆಗಿ. ಸೊ ಗೈಸ್, ಇವಾಗ ತಾನೇ ನಾವು ಶಿವಾಜಿನಗರ್ಗೆ ಎಂಟರ್ ಆಗಿದ್ದೀವಿ. ಫಸ್ಟ್ ಟೈಮ್ ನಾನಂತೂ ಶಿವಾಜಿನಗರ್ಗೆ ಬರ್ತಿರೋದು. ಸೊ ಇಯರಿಂಗ್ಸ್ ನೋಡೋಣ ಅಂತ ಇಯರಿಂಗ್ಸ್ ನೋಡಕ್ ಬಂದಿದ್ವಿ. ನಂಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡಕ್ಕಾಗಲ್ಲ ಗೈಸ್ ಇದೆಲ್ಲ. ಸೊ ಗೈಸ್, ಅಲ್ಲಿ ಒಂದ್ ಅಕ್ಕ ಇಯರ್ಸ್ ಚುಚ್ಚಿಸ್ಕೊಂತಿತ್ತು. ಎಷ್ಟು ಬೇಗ ಆಗೋಯ್ತು. ನಾವು ಚುಚ್ಚಿಸ್ಕೊಂಡು ಹೋಗುವಾಗ ನಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂದ್ರೆ ಕ್ಯಾಮ್ರಾಗಳಲ್ಲ. ನೋಡಿ ಗೈಸ್, 10 rupees. ಸೊ ಗೈಸ್, ಇವಾಗ ತಾನೇ ನಾವು ಒಂದು ಲಿಪ್ ಲೈನರ್ ಇಸ್ಕೊಂಡ್ರಿ. ನಾನು ಒಂದು ಸೊ ಗೈಸ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ ಬಾಡಿಕಾನ್ ಡ್ರೆಸ್. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ 15 ಒಳಗೆ ಪ್ರೈಸ್ ಕೇಳೋಣ ಅಂತ ಬಂದಿದ್ದೀವಿ. ಸೊ ಗೈಸ್, ಫಸ್ಟ್ ಟೈಮ್ ಶಿವಾಜಿನಗರ್ಗೆ ಬಂದಿರೋದು. ಅಂಡ್ ನಾನು ಎಲ್ಲೆಲ್ಲಿ ಹೋಗ್ತೀನೋ ಫಸ್ಟ್ ಟೈಮ್ ಅನ್ಕೊಂಡು ಎಲ್ಲ ಚೆನ್ನಾಗಿ ಬರುತ್ತೆ ಎಕ್ಸ್ಪೀರಿಯನ್ಸ್. ಅಂಡ್ ನಾವು ರಶ್ ಇರುತ್ತೆ ಅನ್ಕೊಂಡ್ರಿ, ಬಟ್ ಇಲ್ಲ. ವಿಡಿಯೋ ಅಷ್ಟು ಫ್ರೀ ಇರೋದಾದ್ರೆ ನಾನು ಗೈಸ್ ನೋಡಿ, ನಾವು ನಮಗೋಸ್ಕರ ನಮ್ಮ ಮನೆಗೋಸ್ಕರ ಅದೊಂದು ಸ್ಟೈಲಿಶ್ ಪೆನ್ ಬಂತು, ಅದನ್ನ ಇಸ್ಕೊಂಡ್ವಿ. ಮಾತ್ರ ನಮ್ಗೆ ಅಂತ ಇಸ್ಕೊಂಡಿರೋದು, ಬೇರೆದೆಲ್ಲ ನೋಡಿದ್ರೆ ಮನೆಗೋಸ್ಕರ, ಮನೆಗೆ ಯೂಸ್ ಆಗುತ್ತೆ ಅಂತ ಇಸ್ಕೊಂತೀವಿ ನಾವು. ಹೌದು. ಸೊ ಗೈಸ್, ಇವಾಗ ತಾನೇ ನಾವು ಶಿವಾಜಿನಗರಿಂದ ಮಾರ್ಕೆಟ್ಗೆ ಹೋಗ್ತಿದೀವಿ. ಥ್ಯಾಂಕ್ ಗಾಡ್ ನಾನು 2 ಬಸ್ ಹತ್ಕೋಬೇಕು ಅನ್ಕೊಂಡೆ, ಬಟ್ 1 ಬಸ್ ಅಲ್ಲೇ ಹೋಗ್ಬಿಡ್ತೀವಿ ಇವಾಗ.
ಸೊ ನಾವು ಸ್ಟಾರ್ಟಿಂಗ್ ಅಲ್ಲೇ ನಾವು ಲಿಪ್ ಲೈನರ್ ಏನು ಅದೆಲ್ಲ ಮನೆಗೆ ಹೋಗಿ ಹೇಳ್ತೀರಿ ಗೈಸ್ ಏನೇನ್ ಇಸ್ಕೊಂಡಿದೀರಿ ಅಂತ. ನಾನೇನು ಹೇಳ್ತಿರೋದಂದ್ರೆ ಇವಳಿಗೆ ಇಲ್ಲಿ ಆದಷ್ಟು ಬೇಗ ಮುಗಿಸಿದ್ರೆ ನಾವು ಅಲ್ಲಿ ಮನೆಗೆ ಹೋಗಿ ಏನೇನ್ ತಂದಿದೀರಿ ಅಂತ ಯೂಸ್ ಮಾಡ್ಬೋದು. ಅಲ್ಲ ಗೈಸ್ ನೀವೇ ಹೇಳಿ, ನಾವೆಲ್ಲೋ ಶಾಪಿಂಗ್ ಹೋಗಿ 10 ನಿಮಿಷದಲ್ಲಿ ಬರಕ್ ಆಗುತ್ತಾ? ಅದ್ ಶಿವಾಜಿ ನಗರ್ಗೆ ಹೋಗಿದ್ದೀವಿ, ಮಿನಿಮಮ್ 1 hour ಬೇಕು. ನಾನು ಹೇಳಿದೆ 45 ಮಿನಿಟ್ಸ್ ಅಂತ ಬೇಕು. 45 minutes ಸರಿ, ಇವಾಗ ನಾವು ಮನೆಗೆ ಹೋಗಾದ್ಮೇಲೆ ಏನ್ ಅಷ್ಟೊಂದ್ ಇರಲ್ಲ. ಸೊ ನೋಡ್ಬೇಕು. ನಾನ್ ಬಂದಿದ್ದು ಎಷ್ಟ್ ಚೆನ್ನಾಗ್ ಬಂದೆ, ಹೋಗವಾಗ ನೋಡಿ ಹಿಂಗ್ ಹೋಗ್ತೇನೆ. ನನಗೆ ಗೊತ್ತು, ಅದಕ್ಕೆ ನಾನು ನಮ್ಗೆ ಬಂದೆ. ಅಲ್ಲಿ ಯಾರು ನಾನು ಇವಳನ್ನ ನೋಡ್ತಿಲ್ಲ, ಇವಳು ನನ್ನನ್ನು ನೋಡ್ತಿಲ್ಲ. ನಾವ್ ಬರ್ರಿ ಅಲ್ಲಿ ಇಲ್ಲಿ ಅಂಗಡಿಲೇ ಸುತ್ತಾಡ್ತಿದ್ವಿ, ಅಲ್ಲಿ ಇಲ್ಲಿ ಅಂಗಡಿಗೆ ಹೋಗ್ತಿದ್ವಿ. ಸೊ ಇವಾಗ ನಾವು ಫಸ್ಟ್ ಮಾರ್ಕೆಟ್ಗೆ ಹೋಗ್ತಿದ್ವಿ. ಸೊ ಅಲ್ಲಿ ಹೋಗ್ಬೇಕು. ಕಂಫರ್ಟ್ ಓವರ್ ಫ್ಯಾಷನ್. ಯಾಕಂದ್ರೆ ನಾನೇನ್ ಫ್ಯಾಷನ್ ಚೂಸ್ ಮಾಡಿದೀನಿ, ನಾನು ಕಂಫರ್ಟ್ ಚೂಸ್ ಮಾಡಿದ್ದೀನಿ. ಎಂಡೆಡ್ ಅಪ್ ಇದೇ ಆಗೋದು. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಶಾರ್ಟ್ ಹೇರ್ಸ್ ಅಂದ್ರೆ ಪರವಾಗಿಲ್ಲ, ಬಟ್ ಲಾಂಗ್ ಹೇರ್ಸ್ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಶಾರ್ಟ್ ಹೇರ್ ಅಂದ್ರೆ ಇಷ್ಟು ಶೆಕೆಯಲ್ಲಿ ಯಾವಾಗ ಹಾಕೊಂತಾನೆ. ಅಷ್ಟು ಜನ ಬಿಟ್ಕೊಂಡಿರ್ಲಿಲ್ಲ. But to be very honest, we are blessed that it wasn't ರಶ್ ಇರ್ಲಿಲ್ಲ. ಹಾಕಿದ್ರೆ ನಾವ್ ಇಷ್ಟೊತ್ತಿಗೆ ವ್ಲಾಗು ಹಿಡಿಯಕ್ ಆಗ್ತಿರ್ಲಿಲ್ಲ, ಫುಲ್ ಪಚಿಡಿ ಆಗೋಗ್ತಿದ್ವಿ. ನಾನು ಪೊಟೇಟೊ ಟ್ವಿಸ್ಟರ್ ಸಿಗುತ್ತೆ ಅನ್ಕೊಂಡೆ, ಬಟ್ ಅಲ್ಲಿ ಸಿಗುತ್ತೆ. ನಾವೇನು ತಿಂದಿಲ್ಲ. ಅದು ನನ್ಗೆ ಮನ್ಸುನು ಬಂದಿಲ್ಲ ಅಲ್ಲಿ. ಬೆಳಿಗ್ಗೆ ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ಕೊ ಬಂದ್ಬಿಟ್ವಿ. ಸೊ ಇವಾಗ ಅಲ್ಲಿ ಹೋಗ್ತಿರೋದ್ ಮೇನ್ ರೀಸನ್ ಅಂದ್ರೆ ಜ್ಯುವೆಲ್ರಿ ಇಸ್ಕೋಬೇಕು. ಅಂದ್ರೆ ಅವಳಿಗೆ ಸೈಡ್ ಇಯರಿಂಗ್ಸ್ ಏನಾದ್ರು ಜ್ಯುವೆಲ್ರಿ ಸಿಕ್ಕಿದ್ರೆ ಅದು ಇಸ್ಕೊಂಡು ಆಮೇಲೆ ಸಿಗಲ್ಲ ಅಂತ ಹೋಪ್ಸ್ ಕಳ್ಕೊಬಿಟ್ಟಿದೀನಿ. ಬಟ್ ಸ್ಟಿಲ್ ಒಂದ್ ರೌಂಡ್ ನೋಡ್ಕೊ ಬರ್ಬೇಕಷ್ಟೆ. ಸಿಗಲ್ವಾ? ಸೊ ಮತ್ತೆ ಏನು ಶಾರ್ಟ್ ಕುರ್ತಿ ಚೆನ್ನಾಗಿ ಶಾರ್ಟ್ 100 rupeesಗೇನೋ ಆಫರ್ ಇದೆಯಂತೆ, ಗೊತ್ತಿಲ್ಲ. ಸೊ ಅದನ್ನ ನೋಡ್ಕೊಂಡು ಅಲ್ಲಿ ಆದಷ್ಟು ಬೇಗ ಹೊರಡ್ಬೇಕು. ಅಲ್ಲಿ ಇಲ್ಲಿ ಸುತ್ಕೊಂಡಿರಕ್ಕಾಗಲ್ಲ, ಸರಿನಾ? ನೋಡಿ ಗಾಯ್ಸ್, ಇವಾಗ ಮನೆಗೆ ಹೋಗ್ತಿದ್ದೀರಿ. ಫುಲ್ ಸೆಕೆಯಾಗಿ ಹೋಗೋಯ್ತು, ನನಗೆ ಲೇಟಾಗಿ ಹೋಗೋಯ್ತು. ಫುಲ್ ರಶ್ ಆಗೋಯ್ತು. ಇವಳು ರಶ್ ಬಸ್ಸಲ್ಲಿ ಇವಳು ಹಚ್ಚಿದ್ದು ನಾನು ಹೇಳ್ದೆ ಇದು ಹೋಗುತ್ತೆ ಅಂತ. ಇವಳು ಅಂದ್ರೆ ಹತ್ಕೊಬಿಡು ಟೈಮ್ ಆಯಿತು ಅಂತ. ನಾನು ಮೇಕಪ್ಪೇ ಮಾಡಿಲ್ಲ, ಅದಕ್ಕೆ ಚಪ್ರಿ. ನಂದು ಕೆಳಗಡೆ ಪ್ಯಾಂಟ್ ಚಪ್ರಿ ಥರ ಆಯಿತು. ಸೊ ಗೈಸ್, ಅವಳು ಓದ್ಲು ಹಂಗೆ ಅವ್ರ ಮನೆಗೆ. ಸೊ ನಾನು ಇವಾಗ ಮನೆಗೆ ಹೋಗ್ತಿದ್ದೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಜಾಸ್ತಿ ಟ್ರಾವೆಲಿಂಗ್ ಆಗೋಯಿತು. ಸೊ ಇಟ್ ವಾಸ್ ನಾಟ್ ಅ ಟೈಪ್ ಆಫ್ ವಾಟ್ ಎವರ್ ಇಟ್ ಇಸ್. ಸೊ ಸಿ ಯು ಅಟ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ನೆಕ್ಸ್ಟ್ ವಿಡಿಯೋ ನಿಮಗೆ ಒಂದು full entertainment pack video, so stay tuned for it.